ಹಾಯ್ ಫ್ರೆಂಡ್ಸ್, ಜಾಕಿ ಇದು ರೀಸೆಂಟಾಗಿ ತಮಿಳ್ ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಝಾನ್ ಪ್ರೈಮ್. ಒಂದು ಊರಲ್ಲಿ ಎರಡು ಟಗರುಗಳ ಮಧ್ಯ ಕುಸ್ತಿ ಕುಸ್ತಿ ಪಂದ್ಯ ಆಯೋಜನೆ ಮಾಡಿರ್ತಾರೆ. ಮತ್ತು ಆ ಪಂದ್ಯದಲ್ಲಿ ಗೆದ್ದಂತಹ ಟಗರಿನ ಮಾಲೀಕನಿಗೆ ಜಾಕಿ ಅಂತ ಬಿರುದು ಕೊಡ್ತಾ ಇರ್ತಾರೆ. ಕತೆ ಶುರುವಾಗೋದು ಒಬ್ಬ ವಿಲನ್ನಿಂದ. ಅವನ ಹತ್ರ ಒಂದು ಟಗರ್ ಇರುತ್ತೆ. ಆ ಟಗರನ್ನ ಅವನು ತುಂಬ ಬಲಿಷ್ಠವಾಗಿ ಬೆಳೆಸಿರ್ತಾನೆ. ಅಂದರೆ ಪ್ರತಿ ಒಂದು ಪಂದ್ಯದಲ್ಲೂ ಅವನ ಟಗರನ್ನ ಸೋಲಿಸುವಂಥ ಟಗರು ಇನ್ನೊಂದು ಇರಲ್ಲ. ಆದ್ದರಿಂದ ಪ್ರತಿ ಸಲ ಅವನೇ ಜಾಕಿ ಅನ್ನೋ ಮೆಡಲ್ನ ಗೆಲ್ತಾ ಇರ್ತಾನೆ. ಒಂದು ದಿನ ಹೀರೋ ಎಂಟ್ರಿ ಆಗುತ್ತೆ. ಹೀರೋ ಒಬ್ಬ ಆಟೋ ಡ್ರೈವರ್ ಆಗಿರ್ತಾನೆ. ಮತ್ತು ಅವನು ಕೂಡ ಒಂದು ಟಗರನ್ನ ತುಂಬ ಪ್ರೀತಿಯಿಂದ ಸಾಕಿರ್ತಾನೆ. ಮತ್ತು ಅವನ ಟಗರಿಗೆ ಅವನು ಕಾಳಿ ಅಂತ ಹೆಸರಿಟ್ಟಿರ್ತಾನೆ. ಒಂದು ದಿನ ಹೀರೋ ಅವನ ಟಗರನ್ನ ವಿಲನ್ ಟಗರ್ ಎದುರುಗಡೆ ಅದನ್ನು ಗೆಲ್ಸ್ಕೊಂಡು ಬರ್ತಾನೆ. ಅಂದರೆ ಅಷ್ಟು ವರ್ಷದಿಂದ ವಿಲನ್ ಟಗರು ಯಾವುದೇ ಕಾರಣಕ್ಕೂ ಸೋತಿರಲ್ಲ. ಬಟ್ ಈ ಪಂದ್ಯದಲ್ಲಿ ಅದು ಸೋತೋಗುತ್ತೆ. ಮತ್ತು ಅವರಿಬ್ಬರ ಮಧ್ಯ ಪರ್ಸ್ನಲ್ ಫೈಟ್ಸು ಸ್ಟಾರ್ಟ್ ಆಗುತ್ತೆ. ಇನ್ನು ಕತೆ ಇಲ್ಲಿಂದ ವೈಲೆಂಟ್ ಆಗ್ತಾ ಹೋಗುತ್ತೆ. ಮತ್ತು ಇದನ್ನು ನಿಲ್ಲಿಸೋದಕ್ಕೆ ಊರಿನ ಇಬ್ಬರೂ ಮೂರನೇ ಪಂದ್ಯಕ್ಕೆ ಒಪ್ಪಿಸ್ತಾರೆ. ಇನ್ನು ಆ ಮೂರನೇ ಪಂದ್ಯನೇ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ ಒಂದು ಪಂದ್ಯ. ಇನ್ನು ಈ ಕಥೆಯ ಮೇನ್ ಲೀಡ್ಸ್ ಅಂದರೆ ಹೀರೋ ಮತ್ತು ವಿಲನ್ ಕ್ಯಾರೆಕ್ಟರ್ ಮಾಡಿರೋರು ಯುವನ್, ಆಮೇಲೆ ರಿದಾನ್ ಕೃಷ್ಣ ಅಂತ. ಇಬ್ಬರೂ ಸಹ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಫಿಲಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಅದೇ ಒಂದು ಎನರ್ಜಿನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕತೆಗೆ ಏನು ಬೇಕೋ ಅದನ್ನು ಅವರು ಜಸ್ಟಿಫೈ ಮಾಡಿದ್ದಾರೆ. ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ಏನು ಅಂದರೆ ಈ ಕಥೆಯಲ್ಲಿ ಬರುವಂತಹ 3 ಟಗರು ಕುಸ್ತಿ ಪಂದ್ಯಗಳು. ಒಂದಷ್ಟು ಎಮೋಷ್ನಲ್ ಪೋರ್ಷನ್ಸ್ ಇದೆ ಮೂವಿಯಲ್ಲಿ, ಅಂದರೆ ಟಗರು ರಿಲೇಟೆಡ್ಡು. ಅದು ನನಗೆ ವರ್ಕ್ ಆಯಿತು. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಎಕ್ಸಿಕ್ಯೂಷನ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಬಟ್ ಓನ್ಲಿ ಒನ್ ಕಂಪ್ಲೇಂಟ್ ನಂದು ಏನಂದರೆ ಒಂದಷ್ಟು ಅನ್ವಾಂಟೆಡ್ ಪೋರ್ಷನ್ಸ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ಹೀರೋದು ಲವ್ ಸ್ಟೋರಿ ಒಂದು ಬರುತ್ತೆ, ಅದು ಈ ಕತೆಗೆ ಎಲ್ಲೂ ಲಿಂಕ್ ಆಗಲ್ಲ, ಅಂದರೆ ಎಲ್ಲೂ ಆ್ಯಡ್ ಆಗಲ್ಲ. ಅದು ನನ್ನ ಪ್ರಕಾರ ಅನ್ವಾಂಟೆಡ್ ಅಂತ ಅನ್ನಿಸ್ತು. ಅದರಿಂದ ಕತೆ ಸ್ವಲ್ಪ ಲ್ಯಾಗ್ ಆಯಿತು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ನು. ಮತ್ತು ಹೀರೋ ಮತ್ತು ವಿಲನ್ ಮಧ್ಯೆ ಒಂದಷ್ಟು ಆ್ಯಕ್ಷನ್ ಸೀನ್ಸ್ ಬರುತ್ತೆ. ಆ ಆ್ಯಕ್ಷನ್ ಸೀನ್ಸು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರೋವಂಥ ರೇಟಿಂಗು 3.75 ಔಟ್ ಆಫ್ 5. ಇನ್ನು ಯಾರ್ಯಾರು ಈ ಸಿನಿಮಾ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.